ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಇವತ್ತು ಅತ್ಯಂತ ನಿರ್ಣಾಯಕವಾದ ದಿವಸ. ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್ ಮೀಟಿಂಗು, ಅದಾದ ಮೇಲೆ ಅವರ ರಾಜಭವನದ ಭೇಟಿ, ಅದಾದ ಮೇಲೆ ಮುಖ್ಯಮಂತ್ರಿಯ ಬದಲಾವಣೆ, ಅದಕ್ಕಿಂತ ಮುಂಚೆ ಇವರ ರಾಜೀನಾಮೆಯ ಸಂದರ್ಭದಲ್ಲಿಯೇ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ, ಈ ಎಲ್ಲ ಪ್ರಹಸನಗಳು ಇಡೀ ದಿವಸ ನಡೆಯುವಂಥ ಕಾಲಘಟ್ಟ. ಸಿದ್ದರಾಮಯ್ಯನವರು ಎರಡು ವಿರೋಧಾಭಾಸದ ಹೇಳಿಕೆಗಳನ್ನು ಪ್ರಾರಂಭದ ದಿವಸದಿಂದ ಕೊಡ್ತಾಯಿದ್ರು. ಅವರ ದುರ್ದೈವ ನೋಡಿ, ಅವರ ದುರದೃಷ್ಟ ನೋಡಿ, ಮತ್ತು ಅವರ ಸ್ಥಿತಿಯನ್ನು ನೋಡಿ, ಅವರ ದುಸ್ಥಿತಿಯನ್ನು ನೋಡಿ, ಅವರು ಮುಖ್ಯಮಂತ್ರಿ ಆದ ದಿವಸ ನೀವು ಎಷ್ಟು ದಿವಸ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದರು ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು. ಸಿದ್ದರಾಮಯ್ಯನವರು 2.5 ವರ್ಷ ಮಾತ್ರ ಇರ್ತಾರ ಅಂತ ಒಂದಷ್ಟು ಜನ ಕೇಳಿದರು. ಎಷ್ಟು ದಿವಸ ಇರ್ತೀರಿ ಅಂತ ಮತ್ತೊಂದಿಷ್ಟು ಜನ ಕೇಳಿದರು. 50-50 ನೀವು 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಇರ್ತೀರಂತ ನಿಜಾನ ಅಂತ ಕೇಳಿದರು. ಪ್ರತಿ ದಿವಸ ಪ್ರತಿ ಕ್ಷಣ ಸಿದ್ದರಾಮಯ್ಯನವರಿಗೆ ಮುಜುಗರ ಮಾಡುವಂಥ ಪ್ರಶ್ನೆಗಳು ಬಾಣದ ರೀತಿಯಲ್ಲಿ, ಈಟಿಯ ರೀತಿಯಲ್ಲಿ ಪ್ರತಿ ದಿವಸ ಅವರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಯಾವಾಗೋ ಮಧ್ಯದಲ್ಲಿ ಉಂಟಾದಂಥ ಪ್ರಶ್ನೆ ಅಲ್ಲ. ಅದಲ್ಲದೆ ಇವರು ಒಂದಿಮಾಗಧರಿದಾರಲ್ಲ, ಆ ಕಡೆ ಎಂ ಬಿ ಪಾಟೀಲ್ ಇದ್ದಾರೆ, ಈ ಕಡೆ ಸಾಬಣ್ಣ ಇದ್ದಾನೆ, ಜಮೀರ್ ಅಹಮ್ಮದು, ಆ ಕಡೆ ಇವ್ರ ಜೊತೆ ಅತಿ ಹೆಚ್ಚು ಓಡಾಡುವಂಥ ನರಸೀಪುರದ ಮಹದೇವಪ್ಪನವರು, ಎಲ್ಲರೂ ಮಾತಾಡ್ತಾ ಇದ್ದದ್ದೇನೆಂದರೆ, ಇಲ್ಲ ಮುಖ್ಯಮಂತ್ರಿಯಾಗಿ ಅವರು 5 ವರ್ಷ ಇರ್ತಾರೆ, ಅವರು 5 ವರ್ಷಕ್ಕಿಂತ ಕಡಿಮೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಡೆ ಅವರ ಮಗ ಮೈಸೂರು ಪಪ್ಪು, ಆತ ತಾನು ಬೇರೆ ಹೇಳ್ತಾನೆ, ನಮ್ಮ ತಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇರ್ತಾರೆ. ಆ ಕಡೆ ಸಿದ್ದರಾಮಯ್ಯನವರ ಹೇಳಿಕೆ ಏನಂತ, ಹೈಕಮಾಂಡ್ ಕೇಳಿದರೆ ರಾಜೀನಾಮೆ ಕೊಡ್ತೀನಿ. ಅಲ್ಲ ಸ್ವಾಮಿ, ನೀವೇ ಒಂದು ಕ್ಷಣ 5 ವರ್ಷ ಇರ್ತೀನಿ ಅಂತ ಹೇಳ್ತೀರಿ, ಮತ್ತೊಂದು ಸಲ ಹೈಕಮಾಂಡ್ ಕೇಳಿದರೆ ರಾಜೀನಾಮೆ ಕೊಡ್ತೇನೆ. ಹೈಕಮಾಂಡ್ ನಿಮಗೆ ಯಾಕೆ ರಾಜೀನಾಮೆ ಕೇಳುತ್ತೆ? ಕಾರಣ ಏನು? ಒಬ್ಬ ಮುಖ್ಯಮಂತ್ರಿ ಆದ ವ್ಯಕ್ತಿ, ಆತನನ್ನು ಶಾಸಕಾಂಗ ಪಕ್ಷದ ನಾಯಕ ಅಂತ ಗುರುತಿಸಿದ ಮೇಲೆ ಆತನಿಗೆ ಪರಿಪೂರ್ಣವಾಗಿ 5 ವರ್ಷ ಆಡಳಿತವನ್ನು ನಡೆಸುವಂಥ ಸಂಪೂರ್ಣ ವಿಟೋವನ್ನು ಕೊಡಲಾಗತ್ತೆ. ಆತ ಭ್ರಷ್ಟಾಚಾರ ಮಾಡಿದರೆ ಅಥವಾ ಶಾಸಕರ ಮತ್ತು ಸಚಿವರ ವಿಶ್ವಾಸಕ್ಕೆ ಪಾತ್ರನಾಗದೆ ಹೋದರೆ, ಅರಾಜಕತೆ ಸೃಷ್ಟಿಯಾದರೆ, ಕಾನೂನು ಸುವ್ಯವಸ್ಥೆಯನ್ನು ಆತ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದೆ ಹೋದ ಸಂದರ್ಭದಲ್ಲಿ ಹೈಕಮಾಂಡು ರಾಜೀನಾಮೆ ಕೊಡುವಂತ ಕೇಳುತ್ತೆ, ಮತ್ತೊಬ್ಬರು ಮುಖ್ಯಮಂತ್ರಿ ಮಾಡುತ್ತೆ. ಅಂಥ ಯಾವ ಸಮಸ್ಯೆ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇತ್ತು? ಯಾವುದೂ ಇರಲಿಲ್ಲ. ಭ್ರಷ್ಟಾಚಾರದ ಆರೋಪಗಳು ನಿರಂತರವಾಗಿ ನಡೀತಾನೆ ಇದ್ದವು. ಪ್ರತಿ ದಿವಸ ಹಗರಣಗಳು, ಒಂದಲ್ಲ ಎರಡಲ್ಲ, ಅವರು ಅಧಿಕಾರಕ್ಕೆ ಬಂದ ದಿವಸದಿಂದ ಹಗರಣಗಳೇ ಹಗರಣಗಳು. ಆದರೆ ರಾಜೀನಾಮೆ ವಿಚಾರ ಬಂದಾಗ ಅವ್ರ ಮುಖ ಹುಳ್ಳಗೆ ಮಾಡಿಬಿಡೋರು, ದಾರ್ಷ್ಟ್ಯವನ್ನು ಮೆರೆದ ಹಾಗೆ ನಾಟಕ ಮಾಡೋರು. ಯಾರು ಹೇಳಿದ್ರು ನಾನು ಕೊಡ್ತೀನಿ ಅಂತ ಎಲ್ಲಿ ಹೇಳಿದೆ? ನಾನು ಕೊಡುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾರು ಹೇಳಿದ್ರು ಅವ್ರು ಕೇಳ್ಕೊಂಬನ್ನಿ, ಯಾರು ಹೇಳಿದ್ರು ಅವ್ರು ಕೇಳ್ಕೊಬರ್ಬೇಕಂತ. ನಾವು ಬೇರೆ ಯಾರು ಹೇಳ್ತಾರ್ರಿ? ಜಗತ್ತಿಗೆ ಗೊತ್ತಿದೆ 2.5 ವರ್ಷ ನಿಮ್ಮದು ಅಂತ. ಇದರ ಮಧ್ಯೆ 2.5 ವರ್ಷ ಅಂತ ಹೇಳ್ಕೊಂಡು ಇಂಗು ತಿಂದು ಮಂಗನಂತಾಗಿದ್ದಂಥ ಡಿ ಕೆ ಶಿವಕುಮಾರು ಪ್ರತಿ ದಿವಸ ಹೋಗೋದು ದಿಲ್ಲಿಗೆ ಹೋಗಿ ಹಾಲುವತ್ಕೊಳ್ಳೋದು. ಇವರು ಅತಿ ಹೆಚ್ಚು ಸಮಯವನ್ನು ಕಳೆದದ್ದೇ ದಿಲ್ಲಿಯಲ್ಲಿ. ಇಂಥ ಅಪಸವ್ಯಗಳನ್ನು ನೋಡಿದಂಥ ಕರ್ನಾಟಕ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಒಂದು ಹೊಸ ಸರ್ಕಾರ ರಚನೆ ಮಾಡುವ ಭಾಳ ದೊಡ್ಡ ಮಟ್ಟದ ಸಾಧ್ಯತೆಗಳು ದಟ್ಟವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಹಾಗಾದರೆ ಈ ಸುಶಿಕ್ಷಿತ ಅಶಿಕ್ಷಿತರಾದಂಥ ಶಿಕ್ಷಣ ಸಚಿವರ ಕಥೆ ಏನು, ಮತ್ತು ಇಲ್ಲಿ ಮಲ್ಲಿಕಾರ್ಜುನ ಮುತ್ಯಾನ ಕಥೆ ಏನು, ಜಮೀರ್ ಅಹಮ್ಮದನ ಕಥೆ ಏನು, ಇವರಿಂದ ಓಡಾಡಿದಂಥ ಒಂದಿಮಾಗಧರ ಕಥೆ ಏನು, ಅವರವರ ಸ್ಥಾನಮಾನಗಳೇನು, ಇದು ಅತ್ಯಂತ ನೆನೆಗುದಿಗೆ ಬಿದ್ದಂಥ ವಿಚಾರ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನೋಡಿ, ಒಂದು ಸಲ ಒಂದು ಶಕ್ತಿ ಕೇಂದ್ರ ಬದಲಾದ ತಕ್ಷಣ, ಮತ್ತೊಬ್ಬ ಮುಖ್ಯಮಂತ್ರಿ ಆದ ತಕ್ಷಣ ತನಗೆ ಯಾರು ಬೇಕೋ ಅವ್ರನ್ನ ತಂದು ಕೂಡಿಸುವಂಥ, ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಯಾವುದೇ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ. ಸ್ವಾಭಾವಿಕ. ಇವ್ರದೇ ಕ್ಯಾಬಿನೆಟ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ನಡೆಸುವ ಪ್ರಶ್ನೆಯೇ ಬರೋದಿಲ್ಲ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಸ್ಥಾನಮಾನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡಬಹುದು ಅನ್ನೋದನ್ನು ಬಿಟ್ಟರೆ, ಬಾಕಿ ಯಾವುದೇ ಕಾರಣಕ್ಕೂ ಕೆ ಜೆ ಜಾರ್ಜನ್ನು ಕರ್ಕೊಂಬಂದು ಒಳ್ಳೆಯ ಸ್ಥಾನಮಾನ ಕೊಡೋದಾಗಲಿ, ಅಥವಾ ಮಹದೇವಪ್ಪನಿಗೆ ಪೃಷ್ಠಭೂಮಿ ಇದು, ನೀನು ಏನು ಬೇಕಾದ್ರೂ ಕೆಲಸ ಮಾಡುವಂಥ ಆತನಿಗೆ ಅವಕಾಶ ಮಾಡಿಕೊಡೋದು, ಹಾಗೆಲ್ಲ ಸಾಧ್ಯತೆಯೇ ಇರೋದಿಲ್ಲ. ಹಾಗಾದರೆ ಇಡೀ ರಾಜಕೀಯ ವ್ಯವಸ್ಥೆ ಏನಾಗುತ್ತೆ? ಅತಿ ದೊಡ್ಡ ಗೊಂದಲದ ಗೂಡಾಗಲಿದೆ ಮುಂದಿನ 1.5 ವರ್ಷ. ಇದನ್ನು ದಯವಿಟ್ಟು ಟಿಪ್ಪಣಿ ಮಾಡಿಟ್ಕೊಳ್ಳಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲನೇದಾಗಿ ಅಧಿಕಾರದ ದರ್ಪ ಇದೆ, ಏನನ್ನಾದರೂ ಫೇಸ್ ಮಾಡಬಲ್ಲೆ ಅಂತ ಧೈರ್ಯ ಇದೆ, ಕೆಚ್ಚಿದೆ. ಆದರೆ ಸಮಯದಲ್ಲಿ ನಿಭಾಯಿಸಬಹುದಾದಂಥ ನೈಪುಣ್ಯ ಇಲ್ಲ.
ಆ ಸೂಕ್ಷ್ಮತೆಗಳಿಲ್ಲ, ಸಂವೇದನಾಶೀಲತೆ ಇಲ್ಲ. ದುಡ್ಡು ಖರ್ಚು ಮಾಡಿದ್ದೇನೆ, ನಾನು ಮಾಡಲಾರ್ದು ಇನ್ಯಾರು ಮಾಡ್ತಾರೆ ಅಂತ ಪಡಸಾಲೆಯಲ್ಲಿ ಹೇಳ್ಬೋದು. ನಾನು ದುಡ್ಡು ಖರ್ಚು ಮಾಡಿದ್ದೆ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಪಕ್ಷಕ್ಕಾಗಿ ಜೈಲಿಗೆ ಹೋಗಿದ್ದೀನಿ ಅಂತ ಬೇರೆ ಕಡೆ ಹೇಳ್ಬೋದು. ಸಾರ್ವಜನಿಕವಾಗಿ ಮಾಧ್ಯಮದವ್ರ ಎದುರಿಗೆ ಮಾತಾಡುವಾಗ ಇರಬೇಕಾದಂಥ ಬೆಣ್ಣೆಯಲ್ಲಿ ಕೂದಲು ತೆಗೆದು ಕೆಲಸ ಮಾಡುವಂಥ, ಆ ರೀತಿ ಮಾತನಾಡುವಂಥ, ಆ ತಾಳ್ಮೆಯನ್ನು ವಹಿಸುವಂಥ, ಮಿತಭಾಷೆಯಾಗುವಂಥ ನೈಪುಣ್ಯತೆ ಆತನಲ್ಲಿ ಇಲ್ಲ. ಆ ಮುತ್ಸದ್ದಿತನ ಆತನಲ್ಲಿ ಇಲ್ಲ. ಮುಖ್ಯಮಂತ್ರಿ ಆಗಬೇಕು, ಹೌದು, ಮುಖ್ಯಮಂತ್ರಿ ಆದ ಮೇಲೆ ಏನು, ಅದ್ರ ಬಗ್ಗೆ ಸ್ಪಷ್ಟ ಕಲ್ಪನೆಗಳೇ ಇಲ್ಲ. ಕಳೆದ 2.5 ವರ್ಷದಿಂದ ಅವರ ತಪನೆ ಕೇವಲ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ ವಿನಃ ಮುಖ್ಯಮಂತ್ರಿ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ತಯಾರಿ ಆಗಲಿ, ಯಾವುದೇ ಸಭೆ ಆಗಲಿ, ಅದಕ್ಕೆ ಬೇಕಾದಂಥ ಬ್ಲೂ ಪ್ರಿಂಟ್ ಆಗಲಿ, ಅಥವಾ ಅದಕ್ಕೆ ಬೇಕಾದಂಥ ಜನರನ್ನು ಕ್ರೋಢೀಕರಿಸೋದಾಗಲಿ, ಅಥವಾ ಒಂದು ಟಾಸ್ಕ್ ಫೋರ್ಸ್ ತಯಾರು ಮಾಡೋದಾಗಲಿ, ಯಾವುದನ್ನು ಅವ್ರ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟರು. ಗ್ರೇಟರ್ ಬೆಂಗಳೂರಿಂದ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ಜಮೀನಿನ ಬೆಲೆ ಜಾಸ್ತಿ ಆಯಿತು, ಸೈಟುಗಳ ರೇಟ್ ಜಾಸ್ತಿ ಆಯಿತು, ಮಧ್ಯಮ ವರ್ಗೀಯರಿಗೆ ಸಮಸ್ಯೆ ಜಾಸ್ತಿ ಆಯಿತು, ಬದುಕು ದುಸ್ತರವಾಯಿತು ಅನ್ನೋದು ಬಿಟ್ಟರೆ ಮೂಲಭೂತ ಸೌಕರ್ಯದಲ್ಲಿ ಇವರು ಕೊಡುಗೆಯನ್ನು ಡಿ ಕೆ ಶಿವಕುಮಾರ್ ಅವ್ರದ್ದು ಶೂನ್ಯ. ಅವ್ರು ಎದುರು ಕೂರಿಸಿ ಗ್ರೇಟರ್ ಬೆಂಗಳೂರು ಅಂದರೆ ಏನು ಅಂತ ದಯವಿಟ್ಟು ಯಾರಾದರೂ ಪ್ರಶ್ನೆ ಕೇಳಿಬಿಟ್ರೆ ಬೆಬ್ಬೆ ಅನ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಏನಾದರೂ ತಯಾರಿ ಮಾಡಿಕೊಂಡು ಏನಾದರೂ ಒಂದಷ್ಟು ಕೆಲಸಗಳನ್ನು 2.5 ವರ್ಷದಲ್ಲಿ ಮಾಡಿದ್ರಾ? ಕೇವಲ ಮುಖ್ಯಮಂತ್ರಿ ಆಗಲಿಕ್ಕೆ ಏನು ಬೇಕೋ ಅದನ್ನೇ ಮಾಡ್ಕೊಂಡು ಹೋಗಿದ್ದನ್ನು ಬಿಟ್ಟರೆ ಅವ್ರು ಮಾಡಿದಂಥ ಕೆಲಸಗಳ ಒಂದು ಪಟ್ಟಿಯನ್ನು ದಯವಿಟ್ಟು ನನ್ನ ಎದುರು ನೀವು ತೋರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾದರೆ ಮುಂದೇನು? ಮುಂದೆ ಯಾವ ಸಿದ್ದರಾಮಯ್ಯ ಎಲ್ಲರನ್ನೂ ಹೆದರಿಸ್ಕೊಂಡು ಬೆದರಿಸ್ಕೊಂಡು ಹೆಡ್ ಮಾಸ್ಟರ್ಗೆ ಮಾಡಿಕೊಂಡು 2.5 ವರ್ಷ ಸಾಗಿಸ್ಕೊಂಬಂದ್ರಲ್ಲ, ಆ ಚಾಕಚಕ್ಯತೆ ಮತ್ತು ಆ ಮುತ್ಸದ್ದಿತನ ನೀವು ಡಿ ಕೆ ಶಿವಕುಮಾರ್ ಹತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಖಜಾನೆಯಲ್ಲಿ ದುಡ್ಡಿಲ್ಲ, ದಿವಾಳಿಯ ಹಂತದಲ್ಲಿದೆ, ಭಾಗ್ಯಗಳನ್ನೆಲ್ಲ ಕೊಡಬೇಕು. ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡದೇ ಇದ್ದರೆ ಜನ ಗಲಾಟೆ ಮಾಡ್ತಾರೆ. ಯಾವ ತಿಂಗಳು ದುಡ್ಡು ಕೊಟ್ಟಿನಿ, ಯಾವ ತಿಂಗಳು ಕೊಟ್ಟಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೆನಪಿಲ್ಲ. ಮಾರ್ಚಿದ್ದು ಕೊಟ್ಟಿನಲ್ಲ ಅಂತ ಒಂದು ಸಲ ಅಂತಾರೆ, ಇಲ್ಲ ಫೆಬ್ರವರಿ ಕೊಟ್ಟಂಗಿದೆ ಅಂತ ಒಂದು ಸಲ ಅಂತಾರೆ. ಹೋಗಿ ಕೇಳ್ಕೊಂಬಂದಿದ್ದೀನಿ, ನಾಳೆ ನಾಡ್ದು ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಉಡಾಫೆ ಸಾಲಗಾರ ರೀತಿಯಲ್ಲಿ ಮಾತಾಡ್ತಾರೆ. ಜನ ನಮ್ಗೆ ಹೋದ ತಿಂಗಳದ್ದು ಬಂದಿಲ್ಲ, ಅದ್ರ ಹಿಂದಿನ ತಿಂಗಳು ಬಂದಿಲ್ಲ ಅಂತ ಅವ್ರು ಚೀಟಿ ಬರ್ಕೊಂಡು ಕೂತಿದ್ದಾರೆ. ಇದ್ರ ಮಧ್ಯೆ ಎಲ್ಲ ಯೋಜನೆಗಳು ಕಾರ್ಯಗತ ಆಗಲಿಕ್ಕೆ ಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವುದೇ ರೀತಿಯಾದಂಥ ತಯಾರಿ ಇಲ್ಲ. ಜೊತೆಗೆ ಭಿನ್ನಮತೀಯರು ನಾಳೆ ಬೆಳಿಗ್ಗೆಯೇ ನಾಡಿದ್ದವರು ಅಧಿಕಾರ ಗ್ರಹಣ ಆದ ನೆಕ್ಸ್ಟ್ ಮೂಮೆಂಟ್ ಶುರುವಾಗೋದೇ ಭಿನ್ನಮತ. ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಟಿಪ್ಪಣಿ ಮಾಡ್ಕೊಳ್ಳಿ. ನಾನು ಹೇಳಿದ ಈ ಸಂಚಿಕೆಯನ್ನು ದಯವಿಟ್ಟು ಟಿಪ್ಪಣಿ ಮಾಡ್ಕೊಳ್ಳಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಮಾತಾಡ್ತಾ ಇರುವಂಥ ಮತ್ತು ಭಾಳ ಕಳಕಳಿಯಿಂದ ಈ ರಾಜ್ಯದ ಬಗ್ಗೆ ಕಳಕಳಿಯಿಂದ ನಾನು ರಾಜಕಾರಣದ ಬಗ್ಗೆ ಮಾತಾಡಿದ್ದು ತುಂಬ ಕಡಿಮೆ. ನಾನು ಯಾಕೆಂದರೆ ಇವರ ಅಪಸವ್ಯಗಳ ಬಗ್ಗೆ ಮಾತಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾಡಿದ್ದು ಬೆಳಗ್ಗೆಯಿಂದ ಇದ್ದಕ್ಕಿದ್ದ ಹಾಗೆ ಭಿನ್ನಮತೀಯರು ಹುಟ್ಕೋತಾರೆ, ಬಂಡಾಯಗಾರರು ಹುಟ್ಕೋತಾರೆ, ಇವರ ವಿರುದ್ಧ ಬಂಡೆ ಹೇಳಲಿಕ್ಕೆ ಸಭೆಗಳು ಶುರುವಾಗ್ತವೆ. ಸಿದ್ದರಾಮಯ್ಯನವರು ರಾಜಕೀಯವನ್ನು ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾರಾ? ದಯವಿಟ್ಟು ನನಗೆ ನೀವು ಹೇಳಿ. ಆತ ಕರ್ನಾಟಕದ ಮೇಲೆ ಕಣ್ಣಿಟ್ಕೊಂಡು ಕೂತಿರೋದಿಲ್ವೋ? ಒಂದು ಸಲ ಆಲೋಚನೆ ಮಾಡಿ ನೀವು ಹೇಳಿ. ಒಬ್ಬ ಕುಮಾರಸ್ವಾಮಿಗೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾರ್ದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕಣ್ಣಿಟ್ಕೊಂಡು ನನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ ಮನುಷ್ಯ ಹೆಂಗೆ ಸುರಳಿತವಾಗಿ ಸರ್ಕಾರ ನಡೆಸ್ತಾರೆ ಅಂತ ನೋಡಿಕೊಂಡು ನಡೆಸಲಿಕ್ಕೆ ಬಿಟ್ಟು ಕೂಡ್ಲಿಕ್ಕೆ ಸಾಧ್ಯ ಇದೆಯಾ? ಆಲೋಚನೆ ಮಾಡಿ. ಡಿ ಕೆ ಶಿವಕುಮಾರ್ ಎದುರಿಗೆ 1000 ಸವಾಲುಗಳಿದ್ದಾವೆ. ಮುಖ್ಯಮಂತ್ರಿ ಕುರ್ಚಿ ನೋಡಿ, ಯಾವಾಗ ನಿನ್ನೆ ಇವರಿಗೆ ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆ ಕೊಡಬೇಕಾದದ್ದು ಅನಿವಾರ್ಯ ಅಂತ ಹೇಳಿದ ಮೇಲಿಂದ ಆ ಕ್ಷಣದಲ್ಲಿ ಸಂಜೆ ಕೆ ಸಿ ವೇಣುಗೋಪಾಲ್ ಪಕ್ಕದಲ್ಲಿ ಒಂದು ಸಲ ಮೂಗಳ್ನಾಗ ಬಿಟ್ಟರೆ, ಅದಾದ ಮೇಲೆ ನಿನ್ನೆ ಇಡೀ ದಿವಸ ಅವರು ಗಾಬರಿಯಲ್ಲಿದ್ದರು, ಆತಂಕದಲ್ಲಿದ್ದರು, ಟೆನ್ಷನ್ನಲ್ಲಿದ್ದರು. ಮುಂದಿನ ದಿನಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡದಾದ ಇಷ್ಟು ದಿವಸ ಅವ್ರಿಗೆ ಇದ್ದದ್ದು ಒಂದೇ ಒಂದು ಸಮಸ್ಯೆ, ಏನು? ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಆಯ್ತಪ್ಪ, ನೀನು ಮುಖ್ಯಮಂತ್ರಿ. ಮುಂದೆ ಎಲ್ಲ ಸವಾಲುಗಳಿಗೆ ಈತನೇ ಜವಾಬ್ದಾರ. ಎಲ್ಲಿವರೆಗೂ ಜವಾಬ್ದಾರ ಅಂದರೆ ಮುಂದಿನ ಚುನಾವಣೆಯಲ್ಲಿ ಫಂಡ್ ಹೊಂದಿಸಿ ಕ್ಯಾಂಡಿಡೇಟ್ಗಳನ್ನು ಹಾಕಿ ಚುನಾವಣೆಯನ್ನು ಗೆಲ್ಲಿಸೋದವರೆಗೂ ಈತನೇ ಜವಾಬ್ದಾರ. ಚುನಾವಣೆಯಲ್ಲಿ ಗೆಲ್ಲೋದೆಲ್ಲ 100ಕ್ಕೆ 100 ದಿಟ ಅದು. ಆದರೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ. ಒಂದು ಕಡೆ ಒಳ್ಳೆಯ ಟೀಮನ್ನು ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಬೆಳೆಸಿಲ್ಲ, ಆತನ ಜೊತೆ ಗುರುತಿಸಿಕೊಳ್ಳುವಂಥ ಜನರಿಲ್ಲ. ಸಿದ್ದರಾಮಯ್ಯ ಒಂದು ದೊಡ್ಡ ಲಾಭ ಇತ್ತು. ಏನು ಲಾಭ ಇತ್ತು ಅಂದರೆ, ಒಂದು ಕಡೆ ಸಮಾಜವಾದಿಗಳು, ಇನ್ನೊಂದು ಕಡೆ ಬುದ್ಧಿಜೀವಿಗಳು, ಈ ಕಡೆಯಿಂದ ಸಾಹಿತಿಗಳು, ಈ ಕಡೆಯಿಂದ ಸೆಕ್ರೆಟ್ರಿಯೇಟು, ಎಲ್ಲರೂ ಆತನಿಗೆ ಸಪೋರ್ಟಿವ್ ಆಗಿ ತನಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ರೂಢಿಸ್ಕೊಂಡಿದ್ದರು. ಡಿ ಕೆ ಶಿವಕುಮಾರು
ಸ್ಥಾನ ಬೇಕು, ಅಲಂಕರಣ ಬೇಕು, ದೌಲತ್ತು ಬೇಕು, ಎಲ್ಲ ಗತ್ತು ಗೈರತ್ತುಗಳಿರಬೇಕು. ಆದರೆ ಅನುಷ್ಠಾನಕ್ಕೆ ಬೇಕಾದಂಥ ಸೂಕ್ಷ್ಮತೆಗಳೇ ಇಲ್ಲ. ಎಲ್ಲರ ಜೊತೆ ಕರ್ಕೊಂಡು ಹೋಗುವಂಥ ಮನೋಭಾವವೇ ಇಲ್ಲ. ಇಂಥವರು ನಾಳೆ ಮುಖ್ಯಮಂತ್ರಿ ಆಗಲಿದ್ದಾರೆ ಕರ್ನಾಟಕಕ್ಕೆ. ಕರ್ನಾಟಕದ ಜನ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಈತ ಮುಖ್ಯಮಂತ್ರಿ ಆದರೆ ಕರ್ನಾಟಕದ ಗತಿ ಏನು ಅಂತ ಆಲೋಚನೆ ಮಾಡುವ ಸ್ಥಿತಿ ಬಂದಿದೆ. ಯಾರು ಸಿದ್ದರಾಮಯ್ಯನ ಪರವಾಗಿದ್ದಂಥ ಸುಮಾರು 100 ಜನ ಶಾಸಕರಿದ್ದರು, 70-80 ಜನ, ಅವರು ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಇಡೀ ಭವಿಷ್ಯ ಅಯೋಮಯ ಆಗಿಬಿಡುತ್ತೆ ಅಂತ ಅವರು ಆತಂಕದಲ್ಲಿದ್ದಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಜೊತೆ ಇರುವವರು ತಮ್ಮ ಸ್ಥಾನವೇನು ಅನ್ನುವಂಥ ಸ್ವಾರ್ಥಕ್ಕಾಗಿ ಅವರು ಓಡಾಡ್ತಾ ಇದ್ದಾರೆ. ಎಂಥ ಪ್ರಹಸನದ ಮಧ್ಯೆ, ಎಂಥ ತಾಂಡವದ ಮಧ್ಯೆ ನಾವು ಇವತ್ತು ರಾಜಕಾರಣವನ್ನು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದೀವಿ. ಎಂಥ ದುಸ್ಥಿತಿ ಕರ್ನಾಟಕದ್ದು. ಬೇಸರ ಆಗತ್ತೆ. ನಮಸ್ಕಾರ.